ಶಿಕ್ಷಕರ ನೇಮಕಾತಿ ನಾವೇ ಹೈಯೆಸ್ಟ್ ಮಾಡಿಲ್ಲ. ಸರಿ, 3.5 ವರ್ಷಕ್ಕೆ ಹಿಂದಿನ ಸರ್ಕಾರದವರು 4,600 ಚಿಲ್ಲರೆ ಮಾಡಿದ್ದಾರೆ. ನಾವು ಬಂದಮೇಲೆ 9 ರಿಂದ 10 ತಿಂಗಳ ಒಳಗೆ 12,600 ಚಿಲ್ಲರೆ ಆಗಲೇ ಟೀಚರ್ಸು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ನಾವು ಮಾಡಿಸ್ಬಿಟ್ಟಿದ್ದೀವಿ. ಅಂದರೆ ಶಾರ್ಟೇಜ್ ತುಂಬ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ 12,000 ನಾವು ಬಂದ ತಕ್ಷಣ ನನಗೆ ಕೊರತೆ ಏನು ಅಂತೇಳಿ ಗೊತ್ತಿತ್ತು. ಅದ್ರ ಜೊತೆಗೆ ಅನುದಾನಿತ ಶಾಲೆ 9 ವರ್ಷ ಯಾವುದೇ ಕಾರಣಕ್ಕೂ ಅವ್ರಿಗೆ ಇದೇ ಕೊಟ್ಟಿರಲಿಲ್ಲ, ಏನು ರಿಕ್ರೂಟ್ಮೆಂಟಿಗೆ. ನಾವು ಬಂದಮೇಲೆ ಈಗ ಮೊನ್ನೆ 5 ವರ್ಷಕ್ಕೆ ತೊಗೊಂಡಾಯ್ತು, ಸುಮಾರು 5,500 ರಿಂದ 6,000 ಟೀಚರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್. ಮತ್ತೆ 10,000ಕ್ಕೆ ನಾನು ಕೇಳ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ನೋಡಿಕೊಂಡು ನಾವು ಮಾಡೋಣ ಅಂಥೇಳಿ ಹೇಳಿದ್ದಾರೆ. ನಿಮ್ಮ ಪ್ರಶ್ನೆ ನನಗೆ ಗೊತ್ತಿದೆ, ಎಷ್ಟೋ ಕಡೆಗೆ ಮೇಲ್ಛಾವಣಿ ಇಲ್ಲ, ರಿಪೇರ್ಸು ಅದು ಇದು ಅಂತ. ನೀವು ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, 46,000 ಶಾಲೆಗಳು ನನಗೆ ಬಳುವಳಿಯಾಗಿ ಬಂದ್ಬಿಟ್ಟಿದೆ, ಸಾಕಷ್ಟು ಸಮಸ್ಯೆ ಸಮೇತ ಬಂದಿದೆ. ನಾನು ಅದು ಬಳುವಳಿಯಾಗಿ ಬಂದಿದೆ ಅಂತೇಳಿ ನಾವೇನು ದೂರ ಹೋಗ್ತಾ ಇಲ್ಲ. ಹಿಂದೆ ಸರ್ಕಾರದವರು 8,500 ಕೊಠಡಿಗಳನ್ನು ಅನೌನ್ಸ್ ಮಾಡಿದರು, ಕೆಲವು ಸ್ಟಾರ್ಟ್ ಮಾಡಿದರು, ಮುಗ್ಸೋಕ್ಕಾಗಲಿಲ್ಲ. ನಾವು ಬಂದಮೇಲೆ 8,505 ಸುಮಾರು 200 ಮಾತ್ರ ಬ್ಯಾಲೆನ್ಸ್ ಇದೆ ಇವತ್ತಿನ ಲೆಕ್ಕದಲ್ಲಿ. ಅದನ್ನು ಕೂಡ ಇನ್ನು ನೆಕ್ಸ್ಟ್ 1 ಮಂತಲ್ಲಿ ಮುಗಿಸ್ಬೇಕಂತ. 8,500 ಕೊಠಡಿ ಕೊಡೋದಲ್ಲದೆ ನಾವು ಮತ್ತೆ 1,500 ಈ ಸತಿಗೆ ಕೊಟ್ಟು ರಿಪೇರ್ಸಿಗೂ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಈಗ ನಮ್ಮ ಶಾಲೆ, ನಮ್ಮ ಜವಾಬ್ದಾರಿಯಲ್ಲಿ ಸಾಕಷ್ಟು ಜನರು ಅವರೇ ಈಗ ಸಾಕಷ್ಟು ಸಹಕಾರವನ್ನು ಕೂಡ, ಯಾರು ಕೆಲವು ಸ್ವಲ್ಪ ಕಮ್ಮಿ ಖರ್ಚಾಗಿರ್ತಕ್ಕಂಥ ಅವ್ರ ಪಾಲ್ದಾರಿಕೆ ನಮ್ಮದು ಎಲ್ಲ ಸೇರಿ ನಾವು ಮಾಡ್ತಕ್ಕಂಥ ಇದಕ್ಕೆ ಒಂದು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. KP ಶಾಲೆಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಹಮ್ಮಿಕೊಂಡಾಗ ಶಿಕ್ಷಕರು ಯಾರು ಶಾಲೆ ಒತ್ತಾಯಪೂರ್ವಕವಾಗಿ ಶಿಕ್ಷಕರನ್ನು ಕರ್ಕೊಂಡು ಹೋದ್ರು ಸರ್, ಅವ್ರ ಮೇಲೆ ಏನಾದ್ರು ಕ್ರಮ ಕೈಗೊಂಡಿದ್ದಾರೆ ಅಂತ? ರೂಲ್ಸ್ ಪ್ರಕಾರ ಕೆಲವು ಸತಿ ಮಾಡಬಾರ್ದು. ಹಾಗೆ ಅವ್ರ ಸಂಘಟನೆಗೆ ಅವ್ರ ಬೇಡಿಕೆಗಳನ್ನು ಕೂಡ ಹೇಳಿದಾಗ ಮನೆ ಮುಖ್ಯಮಂತ್ರಿಗಳು ನೀವೇ ಹೋಗಿ ಭೇಟಿ ಮಾಡಿ ಬನ್ನಿ ಅಂತ ಹೇಳಿ, ಕೆಲವು ಸತಿ ಕೆಲವು ರಿಜಿಸ್ಟರ್ಡ್ ಸಂಘಗಳಿಗೆ ಅವರು ಆ ಥರ ಡಿಸಿಷನ್ಸ್ ತಗೊಂಡಾಗ ಅದಾಗ್ತದೆ. ನಾವು ಯಾವುದೇ ಕಾರಣಕ್ಕೂ ನೀವು ಕ್ಲೋಸ್ ಮಾಡಿ ಅಂಥೇಳಿ ನಾವು ಆದೇಶವಂತೂ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ. ಒಂದು ಭಾಗ, ಇನ್ನೊಂದು ಭಾಗ ನೀವು ಸ್ಟ್ರೈಕ್ ಮಾಡಬೇಡಿ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಗ್ರಾಮೀಣ ಭಾಗದಲ್ಲಿ ಒಂದು ಸತಿ ಮಾಡಿದ್ದಾರೆ, ಓಕೆ. ಪದೇ ಪದೇ ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ಯಾವತ್ತೂ ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ, ನಾವು ಮಾಡೋದು ಇಲ್ಲ. ಶಾಲೆನ ಶಿಕ್ಷಕರು ಯಾವತ್ತೂ ಕೂಡ ನಾವು ಕ್ಲೋಸ್ ಮಾಡಿ ನೀವು ಸ್ಟ್ರೈಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಆದರೆ ಅದು ಒಂದು ಸತಿ ಆಗಿರೋದನ್ನ ಇಡೀ ವರ್ಷಕ್ಕೆ ಅನ್ವಯ ಮಾಡೋದು ಅದು ತಪ್ಪಾಗ್ತದೆ.